ಚುನಾವಣಾ ಅಖಾಡ ರಂಗೇರ್ತಿದೆ. ರಾಜಕೀಯ ನಾಯಕರು ಕೂಡ ಕಸರತ್ತು ಮಾಡುತ್ತಿದ್ದಾರೆ. ಈ ನಡುವೆ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ ಕೂಡ ಎಲೆಕ್ಷನ್ಗೆ ಎಂಟ್ರಿ ಕೊಡಲು ಕಸರತ್ತು ಮಾಡಿದ್ದ. ಆದ್ರೀಗ ಸೈಲೆಂಟ್ ಸುನೀಲ್ಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರ್ಯಾರಿಂದ ಚುನಾವಣೆ ಸಮಯದಲ್ಲಿ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿದೆ. ಅವ್ರ ಕಡೆಯಿಂದ ಬಾಂಡ್ ತಗೊಳ್ತಾ ಇದೀವಿ. ಸೈಲೆಂಟ್ ಸುನೀಲ್ ನಟೋರಿಯಸ್ ರೌಡಿ ಶೀಟರ್, ಬಿಜೆಪಿ ಪಾಳಯದಲ್ಲಿ ಗುರುತಿಸಿಕೊಂಡು ಹಲ್ಚಲ್ ಸೃಷ್ಟಿಸಿದ್ದ ಆಸಾಮಿ. ಚಾಮರಾಜಪೇಟೆಯಿಂದ ರಾಜಕೀಯ ಅಖಾಡಕ್ಕೆ ಧುಮುಕಲು ಸೈಲೆಂಟ್ ಆಗಿ ಸುನೀಲ್ ಪ್ಲಾನ್ ಮಾಡ್ತಿದ್ದಾನೆ. ಇಂತಹ ರೌಡಿ ಮೆಟೀರಿಯಲ್ಗೆ ಪೊಲೀಸರು ಈಗ ಶಾಕ್ ಕೊಟ್ಟಿದ್ದಾರೆ. ಎಲೆಕ್ಷನ್ ತಯಾರಿಯಲ್ಲಿದ್ದ ಸೈಲೆಂಟ್ ಸುನೀಲ್ಗೆ ಶಾಕ್. ರಾಜಕೀಯ ವಿಷಯದಲ್ಲಿ ಅಕ್ರಮವಾಗಿ ತಲೆ ಹಾಕದಂತೆ ವಾರ್ನಿಂಗ್. ಹೌದು, ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಲು ಪೊಲೀಸರು ರೆಡಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ ರೌಡಿಗಳನ್ನ ಕರೆಸಿ ಸಿಆರ್ಪಿಸಿ 110ರ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಂತೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ಗೆ ವಾರ್ನಿಂಗ್ ನೀಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಿರುವ ಸೈಲೆಂಟ್ ಸುನೀಲನನ್ನ ಪೊಲೀಸರು ಸ್ಟೇಷನ್ಗೆ ಕರೆಸಿಕೊಂಡಿದ್ರು. ಸಿಆರ್ಪಿಸಿ 110ರ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಳಿಕ ಡಿಸಿಪಿ ಮುಂದೆ ಹಾಜರುಪಡಿಸಿದ್ದಾರೆ. ಈ ವೇಳೆ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ರೌಡಿ ಶೀಟರ್ ಸೈಲೆಂಟ್ ಸುನೀಲ್ ವಿರುದ್ಧದ ಪ್ರಕರಣಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಚುನಾವಣೆ ಸಮಯದಲ್ಲಿ ಕಾನೂನು ಮೀರಿ ಕೆಲಸ ಮಾಡಬಾರದು, ಮತದಾನಕ್ಕೆ ಸಂಬಂಧಿಸಿದಂತೆ ಬೆದರಿಕೆ ಒಡ್ಡುವುದಾಗ್ಲಿ, ಬೇರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗೋದಾಗ್ಲಿ, ಬೆಂಬಲಿಗರಿಂದ ಅಪರಾಧ ಕೃತ್ಯಗಳನ್ನ ಮಾಡಿಸೋದಾಗ್ಲಿ ಮಾಡಬಾರದು ಎಂದು ವಾರ್ನಿಂಗ್ ನೀಡಿ ಕಳಿಸಿಕೊಟ್ಟಿದ್ದಾರೆ. ಯಾರ್ಯಾರಿಂದ ಚುನಾವಣೆ ಸಮಯದಲ್ಲಿ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿದೆ. ಅವ್ರ ಮೇಲೆಲ್ಲ ನಾವು ಸಿಆರ್ಪಿಸಿ 107 ಮತ್ತು 110 ಅಡಿ ಅವ್ರಿಗೆ ಪ್ರೊಸೀಡಿಂಗ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಬಾಂಡ್ ತಗೊಳ್ತಾ ಇದ್ದೀವಿ. ಇಲ್ಲಿವರೆಗೆ ನಮಗೆ 381 ಜನದ್ದು ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗಿದೆ ಮತ್ತು ಬಾಂಡ್ ಕೂಡ ಎಲ್ಲರೂ ಬರೆದು ಕೊಟ್ಟಿದ್ದಾರೆ. ಯಾವುದು ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಬಾಂಡ್ಗಳನ್ನ ನಾವು ತಗೊಳ್ತೀವಿ. ಅಷ್ಟೇ ಅಲ್ಲದೆ ರೌಡಿ ಸೈಲೆಂಟ್ ಸುನೀಲ್ ಕಡೆಯಿಂದ ಯಾವುದೇ ಕ್ರೈಮ್ಗಳಲ್ಲಿ ಭಾಗಿಯಾಗಿಲ್ಲ ಅಂತ ಮುಚ್ಚಳಿಕೆ ಬರೆಸಿಕೊಂಡಿದ್ದು 15 ಲಕ್ಷ ರೂಪಾಯಿ ಬಾಂಡ್ ಓವರ್ ಮಾಡಿಸಿಕೊಂಡಿದ್ದಾರೆ. ಇದರಿಂದ ಚಾಮರಾಜಪೇಟೆ ಕ್ಷೇತ್ರದ ಚುನಾವಣೆಗೆ ನಿಲ್ಲಲು ಸಿದ್ಧತೆ ನಡೆಸಿದ್ದ ಸೈಲೆಂಟ್ಗೆ ಖಾಕಿ ಬಿಸಿ ತಟ್ಟಿದೆ. ರಾಜಕೀಯವಾಗಿ ಸೈಲೆಂಟ್ ಸುನೀಲ್ ಇಡುವ ಪ್ರತಿ ಹೆಜ್ಜೆಯ ಮೇಲೂ ಪೊಲೀಸರು ನಿಗಾ ವಹಿಸಿದ್ದು, ರಾಜಕೀಯವಾಗಿ ಮುನ್ನುಗ್ಗುತ್ತಿದ್ದ ಸೈಲೆಂಟ್ ಸ್ಪೀಡ್ಗೆ ಬ್ರೇಕ್ ಬಿದ್ದಂತಾಗಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.